ಅಕ್ಕ ಅಂದ್ರೆ ಒಂದು ಶಕ್ತಿ ಅಲ್ವಾ. ನನ್ನ ಯಾರಾದ್ರೂ ಏನಾದ್ರೂ ಒಂದು ಮಾತಂದ್ರೆ ಮುಗಿತು ಅವ್ರ ಕತೆ. ನಾನ್ ಬಿಟ್ರೋ ಅವಳು ಬಿಡಲ್ಲ. ಅವಳು ನನ್ಗಿಂತ ದೊಡ್ಡೋಳಾದ್ರು ನಿಮ್ಮಿಬ್ರಲ್ಲಿ ಯಾರು ದೊಡ್ಡೋರು ಅಂತ ಎಲ್ರು ಕೇಳ್ತಾರೆ. ಅಷ್ಟು ಚಂದ ನನ್ನ ಅಕ್ಕ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಕಿತ್ತಾಡೋದ್ ನೋಡಿದ್ರೆ ನಿಜವಾಗ್ಲೂ ಇವರಿಬ್ರು ಜೊತೆಲಿ ಇರ್ತಾರಾ ಅಂದ್ಕೊಳ್ಳೋರು ಎಲ್ರು. ನಾವೆಷ್ಟೇ ಕಿತ್ತಾಡಿದ್ರು ಹೊಡೆದಾಡಿದ್ರು ಮರುದಿನ ಬೆಳಗ್ಗೆ ಹೊತ್ತಿಗೆ ಎಲ್ಲಾ ಸರಿ ಹೋಗಿರ್ತಿತ್ತು. ಅಕ್ಕನ ಪ್ರೀತಿ, ಅಕ್ಕನ ಕಾಳಜಿ ನಿಜವಾಗ್ಲೂ ಪುಣ್ಯ ಮಾಡಿದ್ರೆ ಮಾತ್ರ ಸಿಗತ್ತೆ. ಅಕ್ಕ ಅಂದ್ರೆ ನನಗ್ ತುಂಬಾ ಇಷ್ಟ. ನಿಮ್ಮ ಅಕ್ಕನಿಗೆ ಈ ರೀಲ್ ಶೇರ್ ಮಾಡಿ ಹೇಳಿ, ಅಕ್ಕ ನೀನು ನನ್ನ ಅಕ್ಕ ಆಗಿರೋದು ನನ್ನ ಪುಣ್ಯ. ನೀನು ನನ್ನ ಅಕ್ಕ ಅಲ್ಲ, ನನ್ನ ಅಮ್ಮ ಅಂತ. ನೀವ್ ಕೇಳ್ತಿದ್ರ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ. ಅಕ್ಕ ಅಂದ್ರೆ ಒಂದು ಶಕ್ತಿ ಅಲ್ವಾ. ನನ್ನ ಯಾರಾದ್ರೂ ಏನಾದ್ರೂ ಒಂದು ಮಾತಂದ್ರೆ ಮುಗಿತು ಅವ್ರ ಕತೆ. ನಾನ್ ಬಿಟ್ರೋ ಅವಳು ಬಿಡಲ್ಲ. ಅವಳು ನನ್ಗಿಂತ ದೊಡ್ಡೋಳಾದ್ರು ನಿಮ್ಮಿಬ್ರಲ್ಲಿ ಯಾರು ದೊಡ್ಡೋರು ಅಂತ ಎಲ್ರು ಕೇಳ್ತಾರೆ. ಅಷ್ಟು ಚಂದ ನನ್ನ ಅಕ್ಕ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಕಿತ್ತಾಡೋದ್ ನೋಡಿದ್ರೆ ನಿಜವಾಗ್ಲೂ ಇವರಿಬ್ರು ಜೊತೆಲಿ ಇರ್ತಾರಾ ಅಂದ್ಕೊಳ್ಳೋರು ಎಲ್ರು. ನಾವೆಷ್ಟೇ ಕಿತ್ತಾಡಿದ್ರು ಹೊಡೆದಾಡಿದ್ರು ಮರುದಿನ ಬೆಳಗ್ಗೆ ಹೊತ್ತಿಗೆ ಎಲ್ಲಾ ಸರಿ ಹೋಗಿರ್ತಿತ್ತು. ಅಕ್ಕನ ಪ್ರೀತಿ, ಅಕ್ಕನ ಕಾಳಜಿ ನಿಜವಾಗ್ಲೂ ಪುಣ್ಯ ಮಾಡಿದ್ರೆ ಮಾತ್ರ ಸಿಗತ್ತೆ. ಅಕ್ಕ ಅಂದ್ರೆ ನನಗ್ ತುಂಬಾ ಇಷ್ಟ. ನಿಮ್ಮ ಅಕ್ಕನಿಗೆ ಈ ರೀಲ್ ಶೇರ್ ಮಾಡಿ ಹೇಳಿ, ಅಕ್ಕ ನೀನು ನನ್ನ ಅಕ್ಕ ಆಗಿರೋದು ನನ್ನ ಪುಣ್ಯ. ನೀನು ನನ್ನ ಅಕ್ಕ ಅಲ್ಲ, ನನ್ನ ಅಮ್ಮ ಅಂತ. ನೀವ್ ಕೇಳ್ತಿದ್ರ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.